ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದಾದ್ರೆ ಒಂದು ತಿಂಗಳಾಗಿತ್ತು ವಿಡಿಯೋ ಮಾಡಿ ಶಾರ್ಟ್ಸ್ ಮುಖಾಂತರ ಒಂದಷ್ಟು ಅಪ್ಡೇಟ್ಸ್ನ ಕೊಡ್ತಾ ಇದ್ದೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ 2025ರಲ್ಲಿ ಮನೆ ಕಟ್ಟಬೇಕಾದ್ರೆ ಏನೇನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಮತ್ತು ನೆನಪಲ್ಲಿ ಇಟ್ಕೊಂಡಿರಬೇಕಾಗಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ನಾವು ಒಂದು ಹೌಸ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಕೆಲಸ ಆರಂಭ ಆಗಿದೆ. ಸೊ ಪ್ರೋಗ್ರೆಸ್ಸಲ್ಲಿ ಇರ್ತಕ್ಕಂಥದ್ದು ಸ್ಟಾಪ್ ಮಾಡಿದ್ವಿ 2 ಇಯರ್ಸ್ ಬ್ಯಾಕ್. ಆ ಒಂದು ಪಾಯವನ್ನು ಹಾಕಿ ಸ್ಟಾಪ್ ಮಾಡಿದ್ವಿ ಆ ಒಂದು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ. ಈಗ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಆಚೆ ಏನೇನೆಲ್ಲ ಖರ್ಚುಗಳು ಬರುತ್ತೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಸಿಗುತ್ತೆ. ಇಲ್ಲಾಂದರೆ ವಿಡಿಯೋ ನೋಟಿಫಿಕೇಶನ್ಸ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಯಾಕಂದರೆ ಈ ಒಂದು 2025ರಲ್ಲಿ ಖರ್ಚು ವೆಚ್ಚಗಳು ಮತ್ತು GST ಒಂದು ಬದಲಾವಣೆ, GST 2.0 ಒಂದು ಬದಲಾವಣೆಯಿಂದ ಹೊಸ ಒಂದು GST ನಿಯಮಗಳು ಅಥವಾ ಒಂದು ಹೊಸ GST ಬೆಲೆಗಳಿಂದ ಏನು ಇಳಿಕೆ ಆಗಿರ್ತಕ್ಕಂಥ ಒಂದು ಸಾಮಗ್ರಿಗಳು, ಅವುಗಳನ್ನು ನಾವು ಬಳಕೆ ಮಾಡಿಕೊಂಡು ಮನೆಯನ್ನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು ಮತ್ತು ನಾವು ಯಾವ ಒಂದು ಪರ್ಪಸ್ಸಿನ ಮನೆ ಕಟ್ತಾ ಇದ್ದೀವಿ, ಇದು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರೀಶ್. ಸ್ನೇಹಿತರೆ, ನಾವು ಕಟ್ತಾ ಇರ್ತಕ್ಕಂಥ ಮನೆ ವಾಸಕ್ಕಲ್ಲ, ಆದರೆ ಫ್ಯೂಚರಲ್ಲಿ ವಾಸಕ್ಕೆ ಅಥವಾ ಸಂಸಾರಕ್ಕೆ ಅಂತ ನಾವೇನು ಕರಿತೀವಿ ಅದಕ್ಕೆ ನಾವು ಬಳಕೆ ಮಾಡ್ಕೊಳ್ಬಹುದು. ಪ್ರೆಸೆಂಟ್ ಸಿಲ್ಕ್ ವಾರ್ಮ್ ರೇರಿಂಗ್ ಹೌಸ್ ಅಂತ ನಾವು ಕರಿತೀವಿ. ಅಂದ್ರೆ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಕಟ್ಟಿರುವಂತಹ ಒಂದು ಮನೆ. ಸೊ ಈ ಒಂದು ಮನೆ ಅಂತ ಬಂದಾಗ ಅಥವಾ ಯಾವುದೇ ರೀತಿಯಲ್ಲಿ ನೀವು 1 BHK 2 BHK ಈ ರೀತಿ ಮನೆ ಕಟ್ಟಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ನೀವು ಏನು ಆರಂಭದಲ್ಲಿ ಏನೇನೆಲ್ಲ ಒಂದು ಕೆಲಸಗಳನ್ನ ಮಾಡ್ಕೊಳ್ತೀರಾ ಮತ್ತೆ ಸ್ವಲ್ಪ ಯಾಮಾರಿದ್ರೆ ಸಾಕು ಕೆಲವೊಂದು ಮಿಸ್ಟೇಕ್ಸ್ ಸಹ ಆಗುವಂತ ಚಾನ್ಸಸ್ ಇರ್ತಕ್ಕಂಥದ್ದು. ಆ ಮಿಸ್ಟೇಕ್ಸ್ ನ ನಾವು ಹೇಗೆ ಕವರ್ ಮಾಡ್ಕೊಳ್ಬೇಕು ಅದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ 3 ಹಂತದಲ್ಲಿ ನಾವು ಈ ಒಂದು ವರ್ಕ್ ನ ಡಿವೈಡ್ ಮಾಡ್ತಾ ಹೋಗ್ಬೋದಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಭೂಮಿಯಲ್ಲಿ ಆಳ ತೆಗೆಯೋದರಿಂದ ಪಾಯದಿಂದ ಹಿಡಿದು ಕಂಪ್ಲೀಟ್ ಆಗುವಂತಹ ತನಕ ಇಂಟೀರಿಯಲ್ಸ್ ಬಿಟ್ಟು ಭೂಮಿಯಿಂದ ಆಳ ತೆಗೆದು ಮನೆಯನ್ನ ನಿರ್ಮಾಣ ಮಾಡಿ ಮೋಲ್ಡ್ ಹಾಕಿ ಅಲ್ಲಿ ತನಕ ಒಂದು 3 ಪ್ರೋಗ್ರೆಸ್ ಅಲ್ಲಿ ನಾವು ಈ ಒಂದು ವಿಂಗಡಣೆಯನ್ನ ಮಾಡ್ಬೋದಾಗುತ್ತೆ. ಸೊ ಆರಂಭದಲ್ಲಿ ಏನೇನೆಲ್ಲ ಒಂದು ಕೆಲಸಗಳು ಆಗ್ತವೆ, ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಖರ್ಚುಗಳು ಹೇಗೆ ಬರುತ್ತೆ. ಸೊ ಒಂದು ಸಿಮೆಂಟ್ ಇರ್ಬೋದು, ಮರಳಿರ್ಬೋದು, ಇಟ್ಟಿಗೆ ಇರ್ಬೋದು, ಕಲ್ಲು ಇರ್ಬೋದು, ಲೇಬರ್ ಇರ್ಬೋದು, ಎಕ್ಸ್ಟ್ರಾ ಕಾಸ್ಟ್. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಯಾವುದೇ ಒಂದು ಕೆಲಸ ಅಂತ ಬಂದಾಗ ಅದರಲ್ಲಿ ಈ ಮನೆ ಕಟ್ಟೋದನ್ನೋದು ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಇದು ಗಮನದಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ನಾವು ಒಂದು ಟ್ಯಾಲಿ ಹಾಕ್ಬಿಡ್ತೀವಿ, ಒಂದು 10 ಲಕ್ಷ 15 ಲಕ್ಷಕ್ಕೆ ಈ ರೀತಿ ಒಂದು ಮನೆ ನಿರ್ಮಾಣ ಆಗುತ್ತೆ ಅಂತ ನಾವು ಹೇಳ್ಬೋದು. ಆದರೆ ವಾಸ್ತವವಾಗಿ ನಾವು ಆ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಮಾತ್ರ ನಮ್ಗೆ ರಿಯಲ್ ಪಿಕ್ಚರ್ ಅನ್ನೋದು ಏನೋ ಗೊತ್ತಾಗುತ್ತೆ. ಒಂದು ಎಕ್ಸ್ಟ್ರಾ ಖರ್ಚು ಬಂದಾಗ ಅದ್ರಲ್ಲಿ 2,000 ಆಗ್ಬೋದು, 20,000 ಆದ್ರೂ ಆಗ್ಬೋದು. ಅದು ಒಂದು ಮಿಸ್ಟೇಕ್ ಆದ್ರೆ ಅಲ್ಲಿ 10,000 ಆದ್ರೂ ಆಗ್ಬೋದು ಅಥವಾ 1,000 ರೂಪಾಯಿ ಆದ್ರೂ ಆಗ್ಬೋದು. ಇದು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಮತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇರಿಯೇಷನ್ಸ್ ಅನ್ನೋದಿರುತ್ತೆ. ನೀವು ನೋಡಬಹುದು ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳಿರ್ತಾರೆ, ಯಾವುದೋ ಒಂದು ಭಾಗದಲ್ಲಿ ಇರುತ್ತೆ, ಅದು ಉತ್ತರ ಕರ್ನಾಟಕ ಇರ್ಬೋದು ಅಥವಾ ನಾರ್ತ್ ಸೌತ್ ಯಾವುದೋ ಒಂದು ಇರ್ಬೋದು, ಆ ಭಾಗಕ್ಕೂ ಈ ಭಾಗಕ್ಕೂ ಅಥವಾ ಬಯಲು ಸೀಮೆ ಭಾಗಕ್ಕೂ ವ್ಯತ್ಯಾಸಗಳಿರ್ತವೆ. ಕೆಲಸದಲ್ಲಿರ್ಬೋದು ಅಥವಾ ಮೆಟೀರಿಯಲ್ ಕಾಸ್ಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಅಷ್ಟೇ ವ್ಯತ್ಯಾಸಗಳಿರುತ್ತೆ. ಅದು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ನೀವು ಮನೆ ಕಟ್ಟುವಂತಹ ಸ್ಥಳವನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ಸ್ಥಳದಲ್ಲಿ ಆ ಮಣ್ಣು ಯಾವ ರೀತಿ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಸಡಿಲವಾಗಿದೆಯಾ, ಗಟ್ಟಿ ಇದೆಯಾ, ಅದು ಬಹಳ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ ಕೇಸ್ ಸಡಿಲವಾಗಿದೆ ಅಥವಾ ಫ್ರೀ ಆಗಿದ್ರೆ ಜಾಸ್ತಿ ಆ ಒಂದು ಮಣ್ಣಲ್ಲಿ ಆದಷ್ಟು ಆಳದಿಂದ ನಾವು ಪಿಲ್ಲರ್ ಅಂತ ನಾವೇನ್ ಕರಿತೀವಿ ಅದನ್ನ ಅಥವಾ ಪಾಯವನ್ನ ಆಳದಿಂದ ನಾವು ತಗೋಬೇಕಾಗುತ್ತೆ. ಅಥವಾ ಗಟ್ಟಿ ಇದ್ರೆ ಒಂಚೂರು ಆಳ ಕಡಿಮೆ ಮಾಡಿದ್ರು ಸಹ ಸಮಸ್ಯೆ ಆಗೋದಿಲ್ಲ. ಬಟ್ ಅದು ಅವರ ಒಂದು ಅನಿಸಿಕೆ, ಅದು ಅವ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅವ್ರು ಎಷ್ಟು ಫ್ಲೋರ್ ನ ಕಟ್ತಾರೆ ಅದು ಗಮನದಲ್ಲಿ ಇಟ್ಕೊಂಡು ಆ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆರಂಭ ಬೇಸ್ಮೆಂಟ್, ಯಾವುದೇ ಒಂದು ಕೆಲಸಕ್ಕೆ ಈ ಬೇಸ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಬೇಸ್ಮೆಂಟ್ ಸ್ಟ್ರಕ್ಚರ್ ನ ನಾವು ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಮುಂದೆ ಮನೇನೂ ಅಷ್ಟೇ ಅಷ್ಟೊಂದು ನೀಟಾಗಿ ಬರೋದಿಲ್ಲ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಆ ಒಂದು ಕಾರಣದಿಂದ ನಾವು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನೆಲ್ಲ ಮಿಸ್ಟೇಕ್ಸ್ ನ ಮಾಡಿದ್ದೀನಿ. ಅತಿ ಬುದ್ಧಿವಂತಿಕೆ ಎಲ್ಲಿರ್ಬೇಕು ಅಲ್ಲಿರ್ಬೇಕಾಗುತ್ತೆ, ಬಟ್ ಬುದ್ಧಿವಂತಿಕೆ ಅನ್ನೋದು ಇರಬೇಕಾಗುತ್ತೆ. ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅತಿ ಬುದ್ಧಿವಂತಿಕೆ ಅಂತ ಬಂದಾಗ ದುಡ್ಡನ್ನ ಸೇವ್ ಮಾಡಬೇಕು, ಬೇಗ ಕೆಲಸ ಆಗ್ಬಿಡ್ಬೇಕು, ದುಡ್ಡು ಸೇವ್ ಆಗ್ಬಿಡ್ಬೇಕು ಅನ್ನೋದು ನಾವು ಆ ರೀತಿ ಥಿಂಕ್ ಮಾಡ್ತೀವಿ. ಬಟ್ ಫ್ಯೂಚರ್ ಅಲ್ಲಿ ಅದು ಹೊಡೆತವನ್ನ ತಿನ್ಬೇಕಾಗುತ್ತೆ. ಫ್ಯೂಚರ್ ಅನ್ನೋದಕ್ಕಿಂತ ಒಂದು 5-10 ವರ್ಷದಲ್ಲೇ ಆ ಒಂದು ಅನುಭವ ನಮ್ಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಯಾವ್ದ್ರಲ್ಲಿ ದುಡ್ಡು ಉಳಿಸ್ಬೇಕು ಅದ್ರಲ್ಲಿ ದುಡ್ಡು ಉಳಿಸ್ಬೇಕಾಗುತ್ತೆ, ಎಲ್ಲದ್ರಲ್ಲಿ ದುಡ್ಡು ಉಳಿಕೆ ಮಾಡೋದಕ್ಕೆ ಆಗಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಸ್ನೇಹಿತರೆ, ಮನೆ ಕಟ್ಟೋದು ಪ್ರತಿಯೊಬ್ಬನ ಒಂದು ಕನಸು. ಅದರಲ್ಲೂ ನಮ್ಮ ಈ ಮಿಡಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗದ ಜನ ಅಂತ ನಾವೇನ್ ಕರಿತೀವಿ, ಅವರ ಪ್ರತಿಯೊಬ್ಬ ಯುವಕರ ಕನಸು ಅಂತ ನಾವು ಕರೀಬಹುದು. ಮಿಡಲ್ ಕ್ಲಾಸ್ ವ್ಯಕ್ತಿಗಳ
ಬಹುದೊಡ್ಡ ಕನಸು ಇವತ್ತು ಮನೆ ಕಟ್ಟೋದು. ಈ ಮನೆ ಕಟ್ಟಬೇಕಾದ್ರೆ ಸಾಕಷ್ಟು ಅಂಶಗಳು ಇಲ್ಲಿ ಬರ್ತವೆ, ಸಾಕಷ್ಟು ಸಮಸ್ಯೆಗಳು ಬರ್ತವೆ. ನೀವು ಅಂದ್ಕೊಂಡಿರಲ್ಲ ಅಷ್ಟೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆಗಳು ಬಂದೇ ಬರ್ತವೆ. ಬಟ್ ಶಾಂತ ರೀತಿಯಿಂದ ಇದ್ದು ಅವುಗಳನ್ನೆಲ್ಲ ನಾವು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಮನೆ ಲೈಫಲ್ಲಿ ಒನ್ ಟೈಮ್ ಕಟ್ಟಕ್ಕಾಗುತ್ತೆ, ಪ್ರತಿ ವರ್ಷ ನಾವು ಮನೆ ಕಟ್ಟೋದಕ್ಕಾಗಲ್ಲ. ತುಂಬಾ ಕಷ್ಟ ಇರ್ತಕ್ಕಂಥದ್ದು. ಯಾಕೆಂದ್ರೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಕೊಳ್ಳಿ, ಬಟ್ ಇದು ಡೆಡ್ ಇನ್ವೆಸ್ಟ್ಮೆಂಟ್. ನೀನ್ ಎಷ್ಟಾದ್ರೂ ತಗೊಂಬಂದ್ ಸುರಿತಾ ಇರು, ಮನೆ ಬೇಡ ಅಂತ ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ನೀವು ಮನೆಗೆ ಎಷ್ಟಾದ್ರೂ ಹಾಕ್ರಿ ಬಂಡವಾಳ, ಮನೆ ಬೇಡ ಅನ್ನಲ್ಲ. ಆದ್ರೆ ನಿಮ್ಮ ಖರ್ಚು ವೆಚ್ಚಗಳು, ನಿಮ್ಮ ಸಂಪಾದನೆ, ನಿಮ್ಮ ಆದಾಯ ಎಷ್ಟಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈಗ ನನ್ನ ಹತ್ರ ಒಂದಷ್ಟು ದುಡ್ಡು ಇದೆ, ಅಥವಾ ನಾನು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಈ ಮನೆ ಕಟ್ತಿದ್ದೀನಿ ಅಂತ ನೀವು ಅನ್ಕೊಳ್ಬಹುದು. ಅವಶ್ಯಕತೆ ಇದ್ರೆ ಮನೆ ಕಟ್ಬಹುದು, ಇಲ್ಲ ಅಂದ್ರೆ ಏನ್ ಬೇಕಿಲ್ಲ ಅಂತ ನನ್ನ ಒಪಿನಿಯನ್. ಅವಶ್ಯಕತೆ ಇತ್ತು, ತೀರಾ ಅವಶ್ಯಕತೆ ಇತ್ತು, ಮನೆ ಕಟ್ಟಲೇಬೇಕು ಅನ್ನೋದಾದ್ರೆ ಇಷ್ಟು ಬಜೆಟ್ ಅಲ್ಲಿ ನಾನು ಮನೆ ಕಟ್ಟಬಲ್ಲೆ, ಒಂದು ಪ್ಲಾನಿಂಗ್ ಇರಬೇಕಾಗುತ್ತೆ. ಅದರ ಜೊತೆಗೆ ನನ್ನ ಹತ್ರ ಸಾಲ ಏನಾದ್ರು ಮಾಡ್ಬೇಕಾದ್ರೆ ಇಷ್ಟು ಸಾಲ ಮಾಡಬಹುದು, ಅದನ್ನ ನಾನು ಯಾವ ರೀತಿ ನಾನು ರೀಪೇಮೆಂಟ್ ಮಾಡ್ತೀನಿ ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ಮನೆ ಕಟ್ಟಬೇಕಾ ಸಾಮಾನ್ಯವಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂತ ಒಂದು ಪ್ರಮೇಯ ಬಂದೇ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಈ ವಿಡಿಯೋದಲ್ಲಿ ಒಂದು ಬೇಸ್ಮೆಂಟ್ ಇಂದ ಹಿಡಿದು ಈಗ ಒಂದು ಲಿಂಟಲ್ ಮಟ್ಟದವರೆಗೂ ಈ ಒಂದು ಮನೆ ಸ್ಟೆಪ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಆರಂಭದಿಂದ ನಾನು ಮಾಡಿರ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸ್ ನಾನು ನಿಮ್ಮ ಮುಂದೆಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡುವಲು ಹುಳು ಮನೆಯನ್ನು ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಲಾಸ್ಟ್ 2 years ಬ್ಯಾಕು ಪಾಯವನ್ನು ಹಾಕಿ ಕಾರಣಾಂತರಗಳಿಂದ ಅಲ್ಲಿ ಸ್ಟಾಪ್ ಆಗಿತ್ತು. ಆ ಒಂದು ವರ್ಕ್ ಈಗ ಮತ್ತೆ ರೀಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಈಗ ಲಿಂಟಲ್ ಸ್ಟೇಜ್ಗೆ ಬಂದು ಸ್ಟಾಪ್ ಆಗಿರ್ತಕ್ಕಂಥದ್ದು. ಈಗ ಇನ್ನೊಂದು 2-3 ದಿನದಲ್ಲಿ ವರ್ಕ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ನೀವು ಆರಂಭದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ. ಪಾಯವನ್ನು ಅಗೆಯುವಾಗ ಮಣ್ಣು ಯಾವ ರೀತಿ ಇರುತ್ತೆ, ಮತ್ತು ಅಗೆದ ನಂತರ ಆ ಪಿಲ್ಲರ್ಗಳನ್ನು ಜೋಡಣೆ ಮಾಡೋದಂಥದ್ದು ಇರ್ಬೋದು. ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರನ್ನ ಆದಷ್ಟು ಬಿಡಬೇಕಾಗುತ್ತೆ. ವಿತೌಟ್ ಎಕ್ಸ್ಪೀರಿಯೆನ್ಸು ತುಂಬ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ಅನುಭವ ಇಲ್ಲದೇ ಇರೋರೆಲ್ಲ ಇವತ್ತು ಮೇಸ್ತ್ರಿಗಳಾಗಿರೋದ್ರಿಂದ ಸಮಸ್ಯೆಗಳಾಗ್ತಾ ಇದ್ದಾವೆ. ಸೊ ಆರಂಭದಲ್ಲೇ ಬೇಸ್ಮೆಂಟೇ ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಮತ್ತು ಮನೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸಿಮೆಂಟು ಮತ್ತು ಕಾಂಕ್ರೀಟ್ ಮಿಕ್ಸಿಂಗ್ ಮಾಡಬೇಕಾದ್ರೆ ಇರ್ಬೋದು, ಪರ್ಸೆಂಟೇಜ್ ಹಾಕುವಂತಹ ವಿಧಾನ ಇರ್ಬೋದು, ಕ್ಯೂರಿಂಗ್ ಮಾಡ್ತಕ್ಕಂಥ ವಿಧಾನ ಇರ್ಬೋದು. ಇಲ್ಲೂ ಸಹ ಎಡೋದೇ ನೀವು ಒಂದು ದಿನ ನಿಧಾನ ಆದರೂ ಪರವಾಗಿಲ್ಲ, ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಫ್ಯೂಚರಲ್ಲಿ ಬಿರುಕು ಬರುವಂಥ ಚಾನ್ಸಸ್ ಇರುತ್ತೆ. ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ಅಂದರೆ ಅದು ಸಹ ಸಮಸ್ಯೆ ಆಗುವಂಥದ್ದು. ಸೊ ಇದೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಪಿಲ್ಲರ್ಗಳ ಜೋಡಣೆ ಅಷ್ಟೇ ಸರಿಯಾಗಿ ಅಳತೆ ಮಾಪನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಬಿಡೋದಕ್ಕಾಗಲ್ಲ, ನಮಗೂ ಒಂದಷ್ಟು ಜವಾಬ್ದಾರಿ ಅನ್ನೋದು ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಬೇಸ್ಮೆಂಟು ಅಥವಾ ಪಿಲ್ಲರ್ ಏನಾದರೂ ಆಗ್ತಾಯಿದ್ರೆ ಅಲ್ಲೂ ಅಷ್ಟೇ ಅಬ್ಸರ್ವೇಷನ್ ಚೆನ್ನಾಗಿರಬೇಕಾಗುತ್ತೆ. ಒಂಚೂರು ವೇರಿಯೇಷನ್ ಆದರೂ ಪಿಲ್ಲರ್ ಸೊಟ್ಟಿಗೆ ಬರುವಂಥ ಚಾನ್ಸಸ್ ಇರ್ತಕ್ಕಂಥದ್ದು, ಮತ್ತು ಅದನ್ನೆಲ್ಲ ಕಿತ್ತಾಕಿ ಕಟ್ಟಬೇಕಾಗುತ್ತೆ. ಸೊ ನಮ್ಮ ಭಾಗದಲ್ಲಿ ಕೂಲಿಗೆ 1100 ರೂಪೀಸ್ ತಗೊಳ್ತಾ ಇದ್ದಾರೆ, ಅಂದರೆ ಮೇಸ್ತ್ರಿ, ಮತ್ತು ಲೇಬರ್ಗೆ 800 ಕೊಡ್ತಾಯಿದ್ದೀವಿ. ಸೊ ನೀವು ಈ ಒಂದು ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಭಾಗದಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ ಅದನ್ನು ಸಹ ತಿಳಿಸ್ಕೊಡಿ, ನೋಡೋಣ ಎಲ್ಲಿಂದ ಎಲ್ಲಿಗೆ ಯಾವ ರೀತಿ ಒಂದು ವೇರಿಯೇಷನ್ಸ್ ಇದೆ ಅನ್ನೋದು. ಇದು ಕಂಪ್ಲೀಟ್ ರೇಷ್ಮೆ ಹುಳು ಮನೆಗೆ ಕಟ್ತಾ ಇರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಸಲಹೆಗಳು ಕೊಡ್ತೀರಾ ಅನ್ನೋದಾದರೆ ದಯವಿಟ್ಟು ಸಲಹೆಗಳನ್ನು ಕೊಡಿ, ಅಥವಾ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದರೆ ಅದನ್ನು ಸಹ ಕೊಡಿ. ಯಾಕಂದರೆ ಇಲ್ಲಿ ಎಲ್ಲರೂ ಸಹ ಬುದ್ಧಿವಂತರಾಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಒಬ್ಬರಿಂದ ಮತ್ತೊಬ್ಬರು ಪಾಠವನ್ನು ಕಲಿಯೋಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.